ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 349 ಪಾಯಿಂಟ್ಸ್ ಗೇನ್ ಆಗಿ 82,134 ಕ್ಲೋಸ್ ಆಗಿದೆ. ನಿಫ್ಟಿ 99 ಪಾಯಿಂಟ್ಸ್ ಗೇನ್ ಆಗಿ 25,151 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 8 ಪಾಯಿಂಟ್ಸ್ ಗೇನ್ ಆಗಿ 51,152 ಕ್ಲೋಸ್ ಆಗಿದೆ. ಈ ವಿಡಿಯೋದಲ್ಲಿ ರಿಲಯನ್ಸ್ AGM ಬಗ್ಗೆ ಅಪ್ಡೇಟ್ ಮಾಡ್ತೀನಿ ಮತ್ತು NVIDIA ಸ್ಟಾಕ್ ಯಾಕೆ ಫಾಲ್ ಆಯಿತು ಅಂತಲೂ ಹೇಳ್ತೀನಿ. ಮತ್ತು ಕೊನೆ ತನಕ ನೋಡಿ, ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಇದೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇವತ್ತು ಮಾರ್ಕೆಟ್ ಆಲ್ ಟೈಮ್ ಹೈಸ್ ರೀಚ್ ಆಗಿದೆ, ಜೊತೆಗೆ ಆಲ್ ಟೈಮ್ ಹೈಸಲ್ಲೇ ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ಕಂಪ್ಲೀಟ್ ವಾಲಟೈಲಾಗಿ ಮೂವ್ ಆಗಿದೆ, ಹೈಸ್ ಆನ್ ಹೈಸ್ ಟಚ್ ಮಾಡ್ತಾ ಇದೆ. ಇವತ್ತು ನಿಫ್ಟಿ 50 ಮೂವ್ ಆಗಿರೋ 99 ಪಾಯಿಂಟ್ಸಲ್ಲಿ 35 ಪಾಯಿಂಟ್ಸ್ ರಿಲಯನ್ಸ್ ಇಂಡಸ್ಟ್ರಿನೇ ಕಾಂಟ್ರಿಬ್ಯೂಟ್ ಮಾಡಿರೋದು. ಮತ್ತು ರಿಲಯನ್ಸ್ AGM ಇದೆ, ಇದ್ರ ಬಗ್ಗೆ 2 ಮಿನಿಟ್ಸ್ ಆದಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಎಲ್ಲ ಇಂಡಿಸಿಸ್ ನೆಗೆಟಿವಾಗೆ ಕ್ಲೋಸ್ ಆಗಿದೆ, ಇನ್ಕ್ಲೂಡಿಂಗ್ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಎಲ್ಲನೂ. ಸೆಕ್ಟರ್ ವೈಸ್ ನೋಡಿಕೊಂಡ್ರೆ ಎಲ್ಲ ಸೆಕ್ಟರ್ ಫ್ಲ್ಯಾಟಾಗಿ ಕ್ಲೋಸ್ ಆಗಿದೆ. ಮತ್ತು ನಿನ್ನೆ ಹೇಳ್ದಂಗೆ US ಮಾರ್ಕೆಟ್ NVIDIA ಸ್ಟಾಕ್ ಗುಡ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ. ಮಾರ್ಕೆಟ್ ಎಸ್ಟಿಮೇಷನ್, ಅನಲಿಸ್ಟ್ ಎಸ್ಟಿಮೇಷನ್ ಎಲ್ಲನೂ ಬೀಟ್ ಮಾಡಿದೆ. ಮತ್ತು ಗೈಡೆನ್ಸ್ ಸಹ ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ. ಆದ್ರೂ ಶೇರ್ ಪ್ರೈಸ್ 6% ಫಾಲ್ ಆಗಿದೆ. ಯಾರಾದರೂ US ಸ್ಟಾಕ್ ಮಾರ್ಕೆಟ್ನ ಟ್ರ್ಯಾಕ್ ಮಾಡ್ತಾ ಇದ್ರೆ ಯಾಕೆ ಫಾಲ್ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಇವಾಗ US ಜಾಬ್ಲೆಸ್ ಕ್ಲೈಮ್ ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾ ಸಹ ಪಾಸಿಟಿವ್ ಆಗಿ ಬಂದಿದೆ. ಲಾಸ್ಟ್ ಟೈಮ್ 232K ಬಂದಿತ್ತು, ಈ ಸಲ 231K ಬಂದಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ 47th ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಅಪ್ಡೇಟ್ ಆಗಿದೆ. ಇದು ಇವತ್ತು 2 ಗಂಟೆಗೆ ಅಪ್ಡೇಟ್ ಆಯಿತು. ಇವಾಗ ರಿಲಯನ್ಸ್ ಶೇರ್ ಪ್ರೈಸ್ ಸಡನ್ನಾಗಿ ಇನ್ಕ್ರೀಸ್ ಆಯಿತು. ಈ AGM ಅಲ್ಲಿ ಕಂಪ್ಲೀಟ್ ಬಿಸ್ನೆಸ್ ಸೆಗ್ಮೆಂಟ್ ಬಗ್ಗೆ, ಫಿನಾನ್ಷಿಯಲ್ಸ್, ಫ್ಯೂಚರ್ ಗೋಲ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದರಲ್ಲಿ ಸೆಪ್ಟೆಂಬರ್ 5 1:1 ಬೋನಸ್ ಇಶ್ಯೂ ಮಾಡ್ತಾರೆ ಅಂತ ಅಪ್ಡೇಟ್ ಆಗಿದೆ. ಮತ್ತು ಅಂಬಾನಿಯವರು ಈ ನ್ಯೂ ಎನರ್ಜಿ ಬಿಸ್ನೆಸ್ ಬಗ್ಗೆ ಎಲ್ಲ ಅಪ್ಡೇಟ್ ಮಾಡಿದ್ದಾರೆ. ಬಯೋಗ್ಯಾಸ್ ಬಿಸ್ನೆಸ್ ಬಗ್ಗೆ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಸೋಲಾರ್ ಪ್ಯಾನಲ್ಸ್ ಮ್ಯಾನುಫ್ಯಾಕ್ಚರ್ನ ಶುರು ಮಾಡಿದ್ದಾರೆ. ಇಯರ್ ಎಂಡ್ ಆಗೋಷ್ಟರೊಳಗೆ ಕಂಪ್ಲೀಟ್ ಆಗುತ್ತೆ ಅಂತಲೂ ಸಹ ಅಪ್ಡೇಟ್ ಮಾಡಿದ್ದಾರೆ. ಈ ಸೋಲಾರ್ ಪ್ಯಾನಲ್ಸ್ ಬಿಸ್ನೆಸ್ ಏನಾದರೂ ಎಸ್ಟಾಬ್ಲಿಷ್ ಆದರೆ ಅದು ಇಂಡಿಯಾದಲ್ಲಿ ತುಂಬ ದೊಡ್ಡ ಬಿಸ್ನೆಸ್ ಆಗುತ್ತೆ. ಯಾಕಂದರೆ ಈ ಪ್ಯಾನಲ್ಸ್ ಮ್ಯಾನುಫ್ಯಾಕ್ಚರ್ ಸೆಗ್ಮೆಂಟಲ್ಲಿ ತುಂಬ ಕಮ್ಮಿ ಕಂಪನೀಸ್ ವರ್ಕ್ ಮಾಡ್ತಾ ಇದೆ, ಅದಕ್ಕೋಸ್ಕರ. ಜೊತೆಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲ, ಇನ್ವೆಸ್ಟ್ಮೆಂಟ್ ತುಂಬ ಚೆನ್ನಾಗಿ ಮಾಡ್ತಾರೆ, ಕ್ಯಾಪೆಕ್ಸ್ ತುಂಬ ಚೆನ್ನಾಗಿ ಮಾಡಿ ಇನ್ನು ಎಕ್ಸ್ಪ್ಯಾನ್ಷನ್ ಅದೇ ಥರ ಇರುತ್ತೆ. ಮತ್ತು ಜಿಯೋ ಯೂಸರ್ಸ್ಗೆ ಒಂದು ಗುಡ್ ನ್ಯೂಸ್, ಈ ದಿವಾಲಿಗೆ ಜಿಯೋ AI ಕ್ಲೌಡ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇದರಲ್ಲಿ 100 GB ವರೆಗೂ ಫ್ರೀ ಸ್ಟೋರೇಜ್ ಇರುತ್ತೆ. ಮತ್ತು ಈಶಾ ಅಂಬಾನಿ ಅವರು ರಿಲಯನ್ಸ್ ರಿಟೇಲ್ ಸೆಗ್ಮೆಂಟ್ ಬಗ್ಗೆ ಅಪ್ಡೇಟ್ ಮಾಡಿದ್ದಾರೆ. ಇದರಲ್ಲಿ ಒಳ್ಳೆ ಗ್ರೋತ್ ಇದೆ, ಕ್ವಾರ್ಟರಲ್ಲಿ ಮತ್ತು ಇಯರ್ ಆನ್ ಇಯರಲ್ಲಿ ಒಳ್ಳೆ ಗ್ರೋತ್ ಇದೆ ಅಂತ ಹೇಳಿದ್ದಾರೆ. ಜೊತೆಗೆ ಇನ್ನೂ ಅಫೋರ್ಡಬಲ್ ಪ್ರೈಸಲ್ಲಿ ಪ್ರಾಡಕ್ಟ್ಸ್ನ ತರೋದಕ್ಕೆ ಟ್ರೈ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಮತ್ತು ಹೊಸ ಪ್ರಾಡಕ್ಟ್ಸ್ನ ಲಾಂಚ್ ಮಾಡ್ತಾ ಇದ್ದೀವಿ ಅಂತಲೂ ಹೇಳಿದ್ದಾರೆ. ಡಿಸ್ನಿ ಜೊತೆ ಪಾರ್ಟ್ನರ್ಶಿಪ್ ಹೊಸ ಎರ ಆಗುತ್ತೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಅಂತ ಸಹ ಹೇಳಿದ್ದಾರೆ. ಇದೇ ಥರ ಕಂಪ್ಲೀಟ್ ಬಿಸ್ನೆಸ್ಸಲ್ಲಿರೋ ಪ್ರತಿ ಸೆಗ್ಮೆಂಟ್ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಒಂದಲ್ಲ ಒಂದು ಪಾಯಿಂಟ್ ಪಾಸಿಟಿವ್ ಆಗಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಕಮ್ಮಿಂಗ್ ಟೈಮಲ್ಲಿ ಇನ್ನೂ ಏನೇನು ಹೊಸದು ಬರುತ್ತೆ ಅಂತ ನೋಡಬೇಕು. ಮಾರ್ಕೆಟ್ ಕೀ ಅಪ್ಡೇಟ್ಸ್. ಬಜಾಜ್ ಫಿನ್ಸರ್ ಇವತ್ತು ಇಂಟರ್ಡೇ ಸೆಷನಲ್ಲಿ ಶೇರ್ ಪ್ರೈಸ್ ನಿಯರ್ಲಿ 3% ಮೂವ್ ಆಯಿತು. ಯಾಕಂದರೆ ಇವರು ರೀಸೆಂಟಾಗಿ ಒಂದು IPO ಬರುತ್ತೆ ಅಂತ ಹೇಳಿದರು, ಅದೇ ಬಜಾಜ್ ಹೌಸಿಂಗ್ ಫಿನಾನ್ಸ್. ಈ IPO ನೆಕ್ಸ್ಟ್ ಮಂತಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಈ IPOದಲ್ಲಿ ಸ್ಪೆಷಲ್ ಕೋಟಾ ಇರುತ್ತೆ ಶೇರ್ ಹೋಲ್ಡರ್ಸ್ಗೆ ಅಂತ ಹೇಳಿದ್ದಾರೆ. ಯಾರು ಬಜಾಜ್ ಫಿನ್ಸರ್ ಮತ್ತು ಬಜಾಜ್ ಫಿನಾನ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತಾರಲ್ಲ ಅವ್ರಿಗೆ ಮಾತ್ರ. ಜೀನಸ್ ಪವರ್ ಇವತ್ತು ಇಂಟರ್ಡೇ ಸೆಷನಲ್ಲಿ ಶೇರ್ ಪ್ರೈಸ್ 5% ಸರ್ಕ್ಯೂಟ್ ಲಾಕ್ ಆಗಿದೆ. ಇವತ್ತು ಮಾರ್ನಿಂಗ್ 4,469 crore ಆರ್ಡರ್ ವಿನ್ ಆಗಿದೆ. ಮತ್ತು ಲಾಸ್ಟ್ ಫ್ಯೂ ವೀಕ್ಸಿಂದ ಟೋಟಲ್ 11,000 crore ಆರ್ಡರ್ ವಿನ್ ಆಗಿದೆ ಅಂತ ಎಕ್ಸ್ಚೇಂಜ್ಗೆ ಅಪ್ಡೇಟ್ ಮಾಡಿದ್ದೆ. ಇವಾಗ ನಾನು ಈ ಕಂಪ್ನಿ ಡೀಟೇಲ್ಸ್ನ ಚೆಕ್ ಮಾಡಿದೆ. ಈ ಕಂಪ್ನಿ ಮೀಟರ್ಸ್ ಮತ್ತು ಸ್ಮಾರ್ಟ್ ಮೀಟರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಮೀಟರ್ಸಲ್ಲೇ 27% ಮಾರ್ಕೆಟ್ ಶೇರ್ ಇದೆ. ಸ್ಮಾರ್ಟ್ ಮೀಟರ್ಸಲ್ಲಿ 70% ಮಾರ್ಕೆಟ್ ಶೇರ್ ಇದೆ ಇಂಡಿಯಾದಲ್ಲಿ. ವ್ಯಾಲ್ಯೂಯೇಷನ್ಸ್ ತುಂಬ ಸ್ಟ್ರೆಚ್ ಆಗಿದೆ. ಈ ಸ್ಟಾಕ್ ಒಂದೇ ಮಂತಲ್ಲೇ 23% ಮೂವ್ ಆಗಿದೆ. KEC ಇಂಟರ್ನ್ಯಾಷನಲ್ ಈ ಸ್ಮಾಲ್ ಕ್ಯಾಪ್ ಕಂಪನಿ ಇವತ್ತು ಇಂಟರ್ಡೇ ಸೆಷನಲ್ಲಿ ಶೇರ್ ಪ್ರೈಸ್ 7% ಮೂವ್ ಆಯಿತು. ಯಾಕಂದರೆ ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆರ್ಡರ್ ಬಂದಿದೆ 1,171 crore. ಇದು ಮಿಡಲ್ ಈಸ್ಟಿಂದ. ಅದರಲ್ಲಿ 400 kW ಟ್ರಾನ್ಸ್ಮಿಷನ್ ಲೈನ್ ಆರ್ಡರ್ UAEಯಿಂದ ಬಂದಿದೆ. 380 kW ಟ್ರಾನ್ಸ್ಮಿಷನ್ ಲೈನ್ ಆರ್ಡರ್ ಸೌದಿ ಅರೇಬಿಯಾಯಿಂದ ಬಂದಿದೆ. ಅದಕ್ಕೆ ಇವತ್ತು ಇಂಟರ್ಡೇ ಸೆಷನಲ್ಲಿ ಶೇರ್ ಪ್ರೈಸ್ 7% ಮೂವ್ ಆಗಿರೋದು. ಇವತ್ತು ಸೆಬಿ ಚೇರ್ಮನ್ ಅವರು ಮಾರ್ಕೆಟಲ್ಲಿ AIನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ AI ಬಳಸೋದ್ರಿಂದ ಪ್ರೊಸೆಸ್ ಇನ್ನೂ ಬೇಗ ಆಗುತ್ತೆ IPO ಟೈಮಲ್ಲಿ ಅಂತ ಹೇಳಿದ್ದಾರೆ. ಇನ್ನು ಟೈಮ್ನ ಎಫಿಷಿಯೆಂಟ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ.
ನೋಡಬೇಕು ಕಮ್ಮಿಂಗ್ ಟೈಮಲ್ಲಿ AI ಬಂದಾಗ ಇನ್ನೂ ಯಾವ್ಯಾವ ಥರ ಹೊಸ ರೂಲ್ಸ್ ತರ್ತಾರೆ ಅಂತ. ಮಿರೈ ಅಸೆಟ್ ಕ್ಯಾಪಿಟಲ್ ಅವರು ಒಂದು ರಿಸರ್ಚ್ ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ಈ ರಿಪೋರ್ಟಲ್ಲಿ ಒಂದು 10 ಸ್ಟಾಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆ 10 ಸ್ಟಾಕ್ನ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡಿ ಎಲ್ಲ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಕಮ್ಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋತ್ ಇರುತ್ತೆ ಅಂತ ಸಹ ಕಂಪ್ಲೀಟಾಗಿ ಹೇಳಿದ್ದಾರೆ. ಈ ಕಮ್ಮಿಂಗ್ ಟೈಮಲ್ಲಿ ಈ ಸ್ಟಾಕ್ಸಲ್ಲಿ ಒಳ್ಳೆ ಗ್ರೋತ್ ಇರುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೆ ರೀಸನ್ ಸಹ ಕಂಪ್ಲೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಯಾಕೆ ಗ್ರೋ ಆಗೋ ಚಾನ್ಸಸ್ ಇದೆ, ಯಾವ್ಯಾವ ಸೆಗ್ಮೆಂಟಲ್ಲಿ ಏನೇನು ಗ್ರೋ ಆಗ್ಬೋದು ಅಂತಲೂ ಕಂಪ್ಲೀಟ್ PDF ಇದೆ ಇದರಲ್ಲಿ ಮೇಯ್ನಾಗಿ ಸ್ಟಾಕ್ಸ್ ನೋಡ್ಕೊಳ್ಳಿ. 10 ಸ್ಟಾಕ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ. ಆ ಸ್ಟಾಕ್ಸಲ್ಲಿ ಬ್ಯಾಂಕ್ ಆಫ್ ಬರೋಡಾ, ICICI ಬ್ಯಾಂಕ್, ಇನ್ಫೋಸಿಸ್, ಜುಪಿಟರ್ ಲೈಫ್ ಲೈನ್ ಹಾಸ್ಪಿಟಲ್, ಇದೇ ಥರ ಇನ್ನೂ ತುಂಬ ಸ್ಟಾಕ್ಸ್ ಇದೆ. ಈ ಕಂಪ್ಲೀಟ್ PDF ಡಿಸ್ಕ್ರಿಪ್ಷನಲ್ಲಿ ಸಹ ಕೊಟ್ಟಿರ್ತೀನಿ. ಯಾರಾದರೂ ಇಂಟ್ರೆಸ್ಟ್ ಇರೋರು ಈ PDF ಚೆಕ್ ಮಾಡಿ. ಸ್ಪೈಸ್ ಜೆಟ್ ಏರ್ಲೈನ್ಸ್ ಅವ್ರಿಗೆ ಒಂದು ಹೊಸ ಸಮಸ್ಯೆ ಬಂದಿದೆ. ದುಬೈ ಏರ್ಪೋರ್ಟಲ್ಲಿ ಈ ಫ್ಲೈಟ್ಸ್ನ ಪ್ಯಾಸೆಂಜರ್ ಚೆಕ್ ಇನ್ ಆಗೋಕ್ಕೆ ಬಿಡ್ತಾ ಇಲ್ಲ. ಯಾಕಂದರೆ ಸ್ಪೈಸ್ ಜೆಟ್ ಅವರು ಡ್ಯೂಸ್ನ ಪೇ ಮಾಡಿಲ್ಲ. ಅದಕ್ಕೆ ಎಲ್ಲ ಫ್ಲೈಟ್ಸ್ ಖಾಲಿಯಾಗಿ ವಾಪಸ್ ಇಂಡಿಯಾಗೆ ಬರ್ತಾ ಇದೆ. ಜೊತೆಗೆ ಇವ್ರ ಎಂಪ್ಲಾಯೀಸ್ಗೆ ಸಹ ಸ್ಯಾಲ್ರೀಸ್ ಇನ್ ಟೈಮಲ್ಲಿ ಪೇ ಆಗ್ತಾ ಇಲ್ಲ ಅಂತ ಅಪ್ಡೇಟ್ ಬಂದಿದೆ. ಸೊನಾಟಾ ಸಾಫ್ಟ್ವೇರ್ ಈ ಸ್ಟಾಕ್ ಇಂಟ್ರಾಡೇ ಸೆಷನಲ್ಲಿ 9% ಗ್ರೋ ಆಗಿ ಮತ್ತೆ ಅಲ್ಲಿಂದ ಕೂಲ್ ಆಫ್ ಆಗಿದೆ. ಈ ಥರ ಗ್ರೋ ಆಗೋದಕ್ಕೆ ರೀಸನ್ ಏನಂದರೆ US ಪ್ರೀಮಿಯರ್ ಹೆಲ್ತ್ ಕೇರ್ ಆ್ಯಂಡ್ ವೆಲ್ನೆಸ್ ಅನ್ನೋ ಕಂಪನಿ ಜೊತೆ ಒಂದು ಡೀಲ್ ಮಾಡ್ಕೊಂಡಿದೆ ತನ್ನ IT ಸರ್ವಿಸಸ್ನ ಪ್ರೊವೈಡ್ ಮಾಡೋದಕ್ಕೆ. ಅದಕ್ಕೆ ಈ ಸ್ಟಾಕ್ ಇವತ್ತು ಈ ಥರ ರಿಯಾಕ್ಟ್ ಆಗಿದೆ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.